ಡಾಕ್ಟರ್ ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ. ಎಸ್ ವೀಕ್ಷಕರೇ, ಪೈಲ್ಸ್ ಅಂದ್ರೆ ಏನು, ಯಾವ ಕಾರಣದಿಂದ ಪೈಲ್ಸ್ ಬರುತ್ತೆ, ಹಾಗೆ ಯಾವೆಲ್ಲ ಟ್ರೀಟ್ಮೆಂಟ್ ಇದಕ್ಕಿದೆ, ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ವತಿಯಿಂದ ಡಾಕ್ಟರ್ ಪ್ರಶಾಂತ್ ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಡಾಕ್ಟರ್, ಮೊದಲಿಗೆ ಪೈಲ್ಸ್ ಅಂದರೆ ಏನು ಅಂತ? ಇವಾಗ ಪೈಲ್ಸ್ ಅಂತ ಹೇಳಿದ್ರೆ ಯೂಶ್ವಲಿ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಹಿಮೋರಾಯ್ಡಲ್ ವೇನ್ಸ್ ಅಂತ ಇರುತ್ತೆ. ಯೂಶ್ವಲಿ ಏನಾಗುತ್ತೆ, ಸೊ ಫಸ್ಟ್ ಆಫ್ ಆಲ್ ಇವಾಗ ಪೈಲ್ಸ್ ಅಂದ ತಕ್ಷಣ ಅದನ್ನು ಒಂದು 4 ತಿಂಗಳ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಅದು ಸೆಲ್ಫ್ ಡಯಾಗ್ನೋಸಬಲ್, ಬಿಕಾಸ್ ಯಾವುದೇ ಒಂದು ಕಾಯಿಲೆ ಆಗಿದ್ದರೂ ಕೂಡ ಒಂದು ವ್ಯಕ್ತಿ ಸೊ ಎಲ್ಲಾದರೂ ಒಂದು ಟ್ರೀಟ್ಮೆಂಟ್ ತೊಗೋಬೇಕಂದ್ರೆ ಒಂದು ಪ್ರಾಪರ್ ಲ್ಯಾಬ್ ಡಯಾಗ್ನೋಸಿಸ್ ಆಗಿರ್ಬೋದು, ಇಮೇಜಿಂಗ್ ಟೆಕ್ನಿಕ್ಸ್ ಆಗಿರ್ಬೋದು, ಸೊ ರೀತಿ ಮಾಡಿಸ್ತಾರೆ. ಬಟ್ ಪೈಲ್ಸ್ ಅಂದರೆ ಏನಾಗುತ್ತೆ, ಸೊ ಆಲ್ರೆಡಿ ಆ ಪೇಷಂಟ್ಸ್ಗೆ ಗೊತ್ತಿರುತ್ತೆ. ಸೊ ಪೈಲ್ಸ್ ಅಂದ ತಕ್ಷಣ ಪೇಯ್ನ್ ಬರ್ತಾಯಿದೆ, ಇಲ್ಲ ಕಾನ್ಸ್ಟಿಪೇಷನ್ ಬರ್ತಾಯಿದೆ, ಸೊ ಅಂದ ತಕ್ಷಣ ಏನಾಗುತ್ತೆ, ಸೊ ಅದು ಏನೋ ಪ್ರಾಬ್ಲಮ್ ವಿತ್ ಆ್ಯನಲ್ ಕೆನಲ್ ಇಲ್ಲ ರೆಕ್ಟಮಲ್ಲಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಹೀಗಿರಬೇಕಾದ್ರೆ ಏನಾಗುತ್ತೆ, ಸೊ ಫಸ್ಟ್ ಥಿಂಗ್ ಸ್ವೆಲ್ಲಿಂಗ್ ಆಫ್ ದ ಹಿಮೋರಾಯ್ಡಲ್ ವೇನ್ಸ್ ಅಂತ ಹೇಳ್ತೀವಿ. ಇವಾಗ ಹೇಗೆ ಒಂದು ವೆರಿಕೋಸ್ ವೇನ್ಸ್ಗೆ ರಕ್ತನಾಳಗಳಲ್ಲಿ ಗಂಟುಗಳು ಬರೋದು, ಸೊ ಉಬ್ಬಿರೋದು ಥರ ಆಗ್ತಾ ಹೋಗುತ್ತೆ, ಸೊ ಅದೇ ರೀತಿ ಪೈಲ್ಸಲ್ಲೂ ಕೂಡ ಏನಾಗುತ್ತೆ, ಸೊ ಇರ್ತಕ್ಕಂಥ ನರಗಳು ಗುದದ್ವಾರ ಅಂತ ಏನು ಹೇಳ್ತೀವಿ, ಏನಲ್ ಕೆನಲ್ ಅಂತ, ರೆಕ್ಟಮ್ ಅಂತ ಏನು ಹೇಳ್ತೀವಿ, ಆ ಒಂದು ಭಾಗದಲ್ಲಿ ನರಗಳಿರುತ್ತೆ. ಸೊ ಆ ನರಗಳಲ್ಲಿ ಊತ ಬರ್ತಾ ಇರೋದ್ರಿಂದ ನಾವು ಪೈಲ್ಸ್ ಅಂತ ಹೇಳ್ತೀವಿ. ಸೊ ಈ ನರಗಳಲ್ಲಿ ಊತ ಬರೋದಕ್ಕೆ ಏನಾಗುತ್ತೆ, ಸೊ ಸುಮಾರು ಕಾರಣಗಳನ್ನು ನಾವು ನೋಡ್ತೀವಿ. ಸೊ ಫಸ್ಟ್ ಆಫ್ ಆಲ್ ಇವಾಗ ಪೈಲ್ಸ್ ಅಂದ ತಕ್ಷಣ ಸೊ ಎಷ್ಟೋ ಜನಕ್ಕೆ ಇವಾಗ ಹೆಮೊರಾಯ್ಡ್ಸ್ ಅಂತ ಹೇಳ್ತೀವಿ, ಪೈಲ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ಮೋರ್ ಓವರ್ ಪೈಲ್ಸ್ನ ಎಷ್ಟೋ ಜನ ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಮಾಡೋಕ್ಕೂ ಕೂಡ ಈಗ ಫಿಶರ್ ಅಂತೀವಿ, ಫಿಸ್ಚುಲಾ ಅಂತೀವಿ. ಸೊ ಪ್ರತಿಯೊಂದು ಕೂಡ ಅದರದೇ ಆದಂಥ ಏನಾಗುತ್ತೆ, ಸೊ ಒಂದು ಪರ್ಟಿಕ್ಯುಲರ್ ಸಿಮ್ಟಮ್ಸ್ ಆಗಿರ್ಬೋದು, ಲಕ್ಷಣ ಆಗಿರ್ಬೋದು, ಸೊ ಪೇಷಂಟ್ಸ್ಗೆ ಕಾಣಿಸ್ತಾ ಹೋಗುತ್ತೆ. ಇನ್ ಕೇಸ್ ಆಫ್ ಎಷ್ಟೋ ಜನಕ್ಕೆ ಬರೀ ಬ್ಲೀಡಿಂಗ್ ಇರುತ್ತೆ. ಸೊ ವೆದರ್ ಇದು ಪೈಲ್ಸಾ ಮತ್ತು ಇನ್ನೇನಾದರೂ ಬೇರೆ ಫಿಶರಾ, ಸೊ ಈ ರೀತಿ ಕನ್ಫ್ಯೂಷನ್ ಇರುತ್ತೆ. ಸೊ ಅದೇ ರೀತಿ ಎಷ್ಟೋ ಜನಕ್ಕೆ ಪೇಯ್ನ್ಸ್ ಇರುತ್ತೆ, ಯಾವುದೇ ರೀತಿ ಬ್ಲೀಡಿಂಗ್ ಇರೋದಿಲ್ಲ. ಸೊ ಈ ರೀತಿ ನೋಡಬೇಕಂತ ಹೇಳ್ತಾರೆ, ಫಸ್ಟ್ ಆಫ್ ಆಲ್ ಕಾನ್ಸ್ಟಿಪೇಷನ್ ಅಂದರೆ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್. ಸೊ ನಮಗೆ ಎಷ್ಟು ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಅಂಥ ಕೇಸಸಲ್ಲಿ ಈ ಸ್ವೆಲ್ಲಿಂಗ್ ಆಫ್ ದ ಹಿಮೋರಾಯ್ಡಲ್ ವೇನ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಅದನ್ನು ಪೈಲ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಆ ಸ್ವೆಲ್ಲಿಂಗ್ ಆಫ್ ದ ಹಿಮೋರಾಯ್ಡಲ್ ವೇನ್ಸ್ ಅಂದರೆ ಇಂಟ್ರಾ ಅಬ್ಡಾಮಿನಲ್ ಪ್ರೆಷರ್ ಬರೋಕ್ಕೆ, ಸೊ ಅದಕ್ಕೆ ನಮ್ಮ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ನಮ್ಮ ಆಕ್ಯುಪೇಷನಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅದಕ್ಕೆ ಒಂದು ವೇರಿ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ಪರ್ಸನ್ಸ್ಗೂ ಕೂಡ ಎಷ್ಟೋ ಜನ ಹೇಳ್ತಾರೆ ಅವ್ರು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇರ್ತಾರೆ, ಆ್ಯಂಡ್ ಮೋರ್ ಓವರ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಚೆನ್ನಾಗಿರುತ್ತೆ, ಡಯಟ್ಸ್ ಚೆನ್ನಾಗಿರುತ್ತೆ, ಬಟ್ ಸ್ಟಿಲ್ ಅವರಿಗೆ ಪೈಲ್ಸ್ ಅನ್ನೋದು ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಹೀಗಾದಾಗ ಏನಾಗುತ್ತೆ, ಡೆಫಿನೆಟ್ಲಿ ಇವಾಗ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂದರೆ ಅಟ್ ದ ಸೇಮ್ ಟೈಮ್ ಡಯಟ್ ಕಂಟ್ರೋಲಲ್ಲಿ ಇರಬೇಕಾಗತ್ತೆ. ಆ್ಯಂಡ್ ಮೋರ್ ಓವರ್ ಏನಾಗುತ್ತೆ, ಎಷ್ಟೋ ಜನ ಕರೆಕ್ಟಾಗಿ ಇವಾಗ ವೆಯ್ಟ್ ಲಾಸ್ ಪ್ರೊಸೀಜರ್ ಮಾಡ್ತಾ ಇರ್ತಾರೆ ಬಿಕಾಸ್ ಆಫ್ ಸಮ್ ಅದರ್ ಡಿಸೀಸ್ಗೆ. ಸೊ ಅಂಥವ್ರಿಗೂ ಕೂಡ ನಾವು ಪೈಲ್ಸ್ ನೋಡ್ತಾ ಇರ್ತೀವಿ. ಬಿಕಾಸ್ ಸೊ ಯಾವಾಗ ಒಂದು ನರಗಳಲ್ಲಿ ಜಸ್ಟ್ ಊತ ಬರ್ತಾ ಇದೆ ಅಂದರೆ ಸೊ ಅದು ಓನ್ಲಿ ಒಂದು ಮ್ಯಾಕ್ಸಿಮಮ್ ಕಾಸ್ಗೆ ಬರ್ತಾ ಇರಲ್ಲ. ಸೊ ಅದು ಎಷ್ಟೋ ಜನ ವೆಯ್ಟ್ ಲಾಸ್ ಮೆಷರ್ಸ್, ಏನಾದರೂ ಇಮಿಡಿಯೇಟ್ ವೆಯ್ಟ್ ಲಾಸ್ ಮೆಷರ್ಸ್ ತೊಗೋತಾ ಇದ್ದಾರೆ ಅಂದರೂ ಕೂಡ ಜನರಲ್ ವೀಕ್ನೆಸ್ ಬರ್ತಾ ಹೋಗುತ್ತೆ. ಸೊ ಈ ರೀತಿ ಪೈಲ್ಸ್ ಅಂದ ತಕ್ಷಣ ಒಂದು ಸೆಲ್ಫ್ ಡಯಾಗ್ನೋಸಬಲ್ ಆಗಿರುತ್ತೆ, ಯಾವುದೇ ರೀತಿಯಾಗಿ ಒಂದು ಇಮೇಜಿಂಗ್ ಟೆಕ್ನಿಕ್ಸ್ ಬೇಕಾಗಿರಲ್ಲ. ಆ್ಯಂಡ್ ಮೋರ್ ಓವರ್ ಇಟ್ ಈಸ್ ಕಂಪ್ಲೀಟ್ಲಿ ಕ್ಯೂರಬಲ್ ಅಂತ ಹೇಳ್ಬೋದು. ಅದು ವಿತ್ ಟ್ರೀಟ್ಮೆಂಟ್ ಆ್ಯಂಡ್ ವಿತ್ ಮೆಡಿಕೇಷನ್ಸ್ ಜೊತೆ ಡಯಟ್ ಕಂಟ್ರೋಲ್ ಮಾಡ್ತಾ ಹೋದರೆ ಕಂಪ್ಲೀಟ್ಲಿ ಕ್ಯೂರಬಲ್ ಆಗುತ್ತೆ. ಆ್ಯಂಡ್ ಪೈಲ್ಸ್ಗೆ ಕಾರಣ ತಿಳ್ಕೊಂಡ್ರೆ, ಸೊ ಆ ಕಾರಣದಿಂದ ಬರ್ತಕ್ಕಂಥ ಲಕ್ಷಣ ಏನಿದೆ ಪೈಲ್ಸು, ಅದು ಖಂಡಿತವಾಗ್ಲೂ ವಾಸಿ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಎಸ್ ಡಾಕ್ಟರ್, ಇನ್ನು ಪೈಲ್ಸಲ್ಲಿ ಟೈಪ್ಸ್ ಅಂತ ಏನಾದರೂ ಇದೆಯಾ? ಎಷ್ಟು ಟೈಪ್ಸಲ್ಲಿ ಪೈಲ್ಸ್ ಇದೆ ಅಂತ? ಸೊ ಯೂಶ್ವಲಿ ಟೈಪ್ಸ್ ಅಂದ ತಕ್ಷಣ ಪೈಲ್ಸ್ಗೆ ಇಂಟರ್ನಲ್ ಹೆಮೊರಾಯ್ಡ್ಸ್ ಮತ್ತು ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸ್ ಅಂತ ಹೇಳ್ತೀವಿ. ಅಂದರೆ ಪೈಲ್ಸಲ್ಲಿ ಒಂದು ಏನಲ್ ಕೆನಲ್ ಅಂದರೆ ಡೆಂಟೇಟ್ ಲೈನ್ ಅನ್ನೋದು ಒಂದು ಲೈನ್ ಇರುತ್ತೆ. ಸೊ ಆ ಲೈನ್ ಏನು ಮಾಡುತ್ತೆ, ಒಂದು ಇಂಟರ್ನಲ್ ಏನಲ್ ಕೆನಲ್ಸ್ ಮತ್ತು ಎಕ್ಸ್ಟರ್ನಲ್ ಕಡೆ ಡಿವೈಡ್ ಮಾಡ್ತಾ ಹೋಗುತ್ತೆ. ಸೊ ಯಾವ ಒಂದು ಪೈಲ್ಸ್ ಅಂದರೆ ಯೂಶ್ವಲಿ ಪೈಲ್ಸಲ್ಲಿ ಇಂಟರ್ನಲ್ ಹೆಮೊರಾಯ್ಡ್ಸ್ ಬಂದರೆ ಅದನ್ನು ನಾವು ಗ್ರೇಡ್ ಥರ ಡಿವೈಡ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಆ ಗ್ರೇಡ್ ಬಂದು ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4 ಈ ರೀತಿಯಾಗಿ 4 ಗ್ರೇಡ್ಗಳನ್ನು ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಹೀಗಿರಬೇಕಾದ್ರೆ ಗ್ರೇಡ್ 1ನಲ್ಲಿ ಫಸ್ಟ್ ಆಫ್ ಆಲ್ಸ್ ಎಷ್ಟೋ ಜನಕ್ಕೆ ಸ್ವೆಲ್ಲಿಂಗ್ ಇರುತ್ತೆ, ಅದು ಇನ್ನರ್ ಸೈಡ್ ಇರುತ್ತೆ. ಅದು ಫಿಸಿಕಲ್ ಎಕ್ಸಾಮಿನೇಷನ್ಸಲ್ಲಿ ಅಷ್ಟೊಂದು ಗೊತ್ತಾಗ್ತಾ ಇರಲ್ಲ. ಸೊ ಯಾವಾಗ ಫಿಸಿಕಲ್ ಎಕ್ಸಾಮಿನೇಷನ್ಸಲ್ಲಿ ಗೊತ್ತಾಗ್ತಾ ಇರಲ್ಲ, ಸೊ ಅದು ಓನ್ಲಿ ಪೇಯ್ನ್ ಆಗಿರ್ಬೋದು, ಇಲ್ಲ ಎಷ್ಟೋ ಜನಕ್ಕೆ ಓನ್ಲಿ ಬ್ಲೀಡಿಂಗ್ ಆಗಿರ್ಬೋದು. ಸೊ ಈ ರೀತಿಯಿಂದ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಯಾವಾಗ ಸೆಕೆಂಡ್ ಗ್ರೇಡ್ಗೆ ಹೋಗ್ತಾ ಹೋಗುತ್ತೆ, ಎಷ್ಟೋ ಪೇಷಂಟ್ಸ್ಗೆ ಒಂದು ಸ್ಕಿನ್ ಟ್ಯಾಗ್ ಥರ ಫೀಲ್ ಆಗ್ತಾ ಹೋಗುತ್ತೆ. ಅದು ಇನ್ ಸೆಕೆಂಡ್ ಗ್ರೇಡ್, ಅದು ಇಂಟರ್ನಲ್ ಹೆಮೊರಾಯ್ಡ್ಸಲ್ಲಿ. ಇನ್ ದ ಥರ್ಡ್ ಗ್ರೇಡಲ್ಲಿ ಕಂಪ್ಲೀಟ್ ಪ್ರೊಲ್ಯಾಪ್ಸ್ ಆಗ್ತಾ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಎಷ್ಟೋ ಜನಕ್ಕೆ ಈ ಒಂದು ಪ್ರೊಲ್ಯಾಪ್ಸ್ ಆಗಿರ್ತಕ್ಕಂಥ ಒಂದು ವೇನ್ಸು ಆಫ್ಟರ್ ಮೋಷನ್ಸ್ ಡ್ಯೂರಿಂಗಲ್ಲಿ ಹೊರಗಡೆ ಬರೋದು, ಮೋಷನ್ಸ್ ಆದಮೇಲೆ ಮತ್ತೆ ಏನಲ್ ಕೆನಲ್ ಒಳಗಡೆ ಹೋಗೋದು. ಸೊ ಈ ರೀತಿ ಆಗ್ತಾ ಹೋಗುತ್ತೆ. ಇನ್ನು ಫೋರ್ತ್ ಗ್ರೇಡಲ್ಲಿ ಇಂಟರ್ನಲ್ ಹೆಮೊರಾಯ್ಡ್ಸ್ ಹತ್ರ ಸೊ ಪೂರ್ತಿಯಾಗಿ ಪ್ರೊಲ್ಯಾಪ್ಸ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಈ ಥರ್ಡ್ ಗ್ರೇಡ್ ಮತ್ತು ಫೋರ್ತ್ ಗ್ರೇಡ್
ಇಂಟರ್ನಲ್ ಹೆಮೊರಾಯ್ಡ್ಸಲ್ಲಿ ಕಂಪ್ಲೀಟ್ ಆಪ್ರೇಷನ್ಸ್ ಮಾಡ್ಕೊಳ್ಳೋ ಒಂದು ಸ್ಟೇಜ್ ಕೂಡ ಬರುತ್ತೆ. ಸೊ ಅದಕ್ಕೆ ಇನಿಷಿಯಲ್ ಆಗಿ ಇಂಟರ್ನಲ್ ಹೆಮೊರಾಯ್ಡ್ಸ್ ಇದ್ದಾಗ ಸೊ ಯೂಶ್ವಲಿ ಈಗ ನಮ್ಮ ಹೋಮಿಯೋಪತಿಲಿ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಆಫ್ ಆಲ್ ಇಂಟರ್ನಲ್ ಹೆಮೊರಾಯ್ಡ್ಸ್ ಬಂದಿತ್ತು ಅಂದರೆ ಅದು ಪೇಯ್ನ್ ಇದೆಯೋ ಸ್ವೆಲ್ಲಿಂಗ್ ಇದೆಯೋ ಸೊ ಎಷ್ಟು ಒಂದು ಮಟ್ಟಿಗಿದೆ ಸೊ ಯಾವೊಂದು ಗ್ರೇಡ್ಗೆ ಟರ್ನ್ಔಟ್ ಆಗ್ತಾ ಹೋಗುತ್ತೆ ಸೊ ಆ ಒಂದು ಸ್ಟೇಜಸಲ್ಲಿ ಆ್ಯಂಡ್ ಸಿವಿಯರಿಟಿ ನೋಡ್ತಾ ಹೋಗಬೇಕಾಗತ್ತೆ. ಸಿಮ್ಟಮ್ಸ್ ತುಂಬ ಜಾಸ್ತಿ ಇದೆಯಾ, ಬ್ಲೀಡಿಂಗ್ಸ್ ತುಂಬ ಜಾಸ್ತಿ ಇದೆಯಾ, ಬಿಕಾಸ್ ಎಷ್ಟೋ ಜನಕ್ಕೆ ಇಂಟರ್ನಲ್ ಹೆಮೊರಾಯ್ಡ್ಸಲ್ಲಿ ಬ್ಲೀಡಿಂಗ್ ಇರುತ್ತೆ ಬಟ್ ಯಾವುದೇ ರೀತಿ ಪೇಯ್ನ್ ಇರಲ್ಲ, ಅದಕ್ಕೋಸ್ಕರ ನೆಗ್ಲಿಜೆನ್ಸ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ಕಂಪ್ಲೀಟ್ ಪ್ರೊಲ್ಯಾಪ್ಸ್ ಆಗುತ್ತೆ. ಇನ್ ಕೇಸ್ ಆಫ್ ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸಲ್ಲಿ ಫಸ್ಟ್ ಬರೋದೇ ಯೂಶ್ವಲಿ ಹೊರಗಡೆ ಒಂದು ಹೆಮೊರಾಯ್ಡ್ಸ್ ಏನಾದರೂ ಫೀಲ್ ಆಗ್ತಾಯಿದೆ ಅಂದರೆ ಇವಾಗ ನಾವು ಫಿಸಿಕಲ್ ಎಕ್ಸಾಮಿನೇಷನ್ಸಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥ ಒಂದು ಏನು ಸ್ವೆಲ್ಲಿಂಗ್ ಆಫ್ ದ ವೇನ್ಸ್ ಇರುತ್ತೆ ಸೊ ಅದನ್ನು ನೋಡ್ಕೊಂಡು ನಾವು ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸ್ ಅಂತ ಹೇಳ್ತೀವಿ. ಈ ಥರದ ಕೇಸಸ್ಗೆ ತುಂಬ ಬ್ಲೀಡಿಂಗ್ ನೋಡ್ತಾ ಹೋಗ್ತೀವಿ. ಎಷ್ಟೋ ಜನಕ್ಕೆ ಆ ಒಂದು ಬ್ಲಡ್ ಕ್ಲಾಟ್ ಆಗಿ ಥ್ರೋಂಬೋಸ್ ಆಗೋದು ಕೂಡ ನೋಡ್ತಾ ಹೋಗ್ತೀವಿ. ಸೊ ಈ ರೀತಿ ಇಂಟರ್ನಲ್ ಹೆಮೊರಾಯ್ಡ್ಸ್ ಮತ್ತು ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸ್ ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ ಇನ್ ಕೇಸ್ ಆಫ್ ಟೈಪ್ಸಲ್ಲಿ. ಸೊ ಮೇನ್ ಓವರ್ ಇಂಟರ್ನಲ್ ಹೆಮೊರಾಯ್ಡ್ಸ್ ತುಂಬ ಜನಕ್ಕೆ ಕಾಣಿಸ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಒಬ್ರು ಕಾಲರ್ ರೆಡಿ ಇದ್ದಾರೆ. ಬಸವರಾಜು ಹೊಸದುರ್ಗದಿಂದ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಬಸವರಾಜು ಅವರೇ. ನಮಸ್ಕಾರ ಮೇಡಮ್ ಅವರೇ. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನನಗೆ ಸುಮಾರು ದಿವಸದಿಂದ ಇದಿದೆ ಸರ್. ಹೇಳಿಪ್ಪ, ಏನು ತೊಂದರೆ ಆಗ್ತಿದೆ? ಪಿಸ್ಟೋಲ ಅಂತ ಹೇಳಿದ್ರು, ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ದೆ. ಓಕೆ. ನನಗೆ ನವೆ ಜಾಸ್ತಿ ಆಗ್ತಿದೆ, ಬ್ಲಡ್ ಬರ್ತಾ ಇಲ್ಲ, ಲೆಟ್ರಿನ್ಗೆ ಹೋಗಿ ತೊಂದರೆ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ, ಬರೀ ನವೆ ಜಾಸ್ತಿ ಸರ್. ಓಕೆ. ತುಂಬಾ ದಿವಸದಿಂದ ತುಂಬಾ ಸಲ ನವೆ ಇದ್ದಾಗ ಅದನ್ನ ನಾನು ಇದು ಮಾಡ್ಕೊಂಡ್ರೆ ಆಮೇಲೆ ಸ್ವಲ್ಪ ಉಣ್ಣಾದಂಗೆ ಆಗುತ್ತೆ. ಸರಿ, ಇವಾಗ ಟ್ರೀಟ್ಮೆಂಟ್ ಅಂತ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀರಾ? ಇವಾಗ ಪ್ರೆಸೆಂಟ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಪ್ಪ? ಇಲ್ಲ, ನಾನೇನು ಟ್ರೀಟ್ಮೆಂಟ್ ತಗೊಂಡಿಲ್ಲ, ಹೋಗಿದ್ದೆ ಡಾಕ್ಟರ್ ಹತ್ರ. ಓಕೆ. ನಾನಿನ್ನೂ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸರಿ, ನೀವೇನು ಕೆಲಸ ಮಾಡ್ತಾ ಇರೋದು? ನಾವು ಕೂಲಿ ಕೆಲಸ ಮಾಡ್ತೀವಿ ಸರ್, ಬಾರ್ಬೆಂಡಿಂಗ್ ಕೆಲಸ ಅಂತ, ಈಟಿಂಗ್ ಕೆಲಸ. ಓಕೆ, ಅಂದರೆ ಏನಾದರೂ ಹೆವಿ ಲಿಫ್ಟಿಂಗ್, ಏನಾದರೂ ತೂಕ ಜಾಸ್ತಿ ಎತ್ತೋದು ಈ ರೀತಿ ಮಾಡ್ತಾ ಹೋಗ್ತೀರಾ? ಹೌದೌದು, ಅದು ತುಂಬಾ ಇರುತ್ತೆ ಕೆಲಸ. ಓಕೆ. ಸೊ ಯಾಕಂದರೆ ಈ ಥರದ ಒಂದು ಕೆಲಸ ಮಾಡ್ತಕ್ಕಂಥದ್ರೆ ನಾವು ಆಕ್ಯುಪೇಷನಲ್ ಹಜಾರ್ಡ್ಸ್ ಅಂತ ಹೇಳ್ತೀವಿ. ಅಂದರೆ ನಾವು ಮಾಡ್ತಕ್ಕಂಥ ಕೆಲಸದಿಂದ ಬರ್ತಕ್ಕಂಥ ತೊಂದರೆನ ಸೊ ಈ ರೀತಿಯಾಗಿ ನಾವು ಕರಿತಾ ಹೋಗ್ತೀವಿ. ಸೊ ಇದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀರಾ, ಬಟ್ ಅಟ್ ದ ಸೇಮ್ ಟೈಮ್ ನೀವು ಕೆಲಸನೂ ಕೂಡ ಅದೇ ರೀತಿ ಮಾಡ್ತಾ ಇರ್ತೀರಾ. ಸೊ ಈ ರೀತಿ ಆದಾಗ ಏನಾಗುತ್ತೆ, ಸೊ ಆ ಕಡೆ ಕೆಲಸನೂ ಬಿಡೋಕ್ಕಾಗೋದಿಲ್ಲ, ಇರೋ ಕಾಯಿಲೆನೂ ಕೂಡ ವಾಸಿ ಆಗೋದಿಲ್ಲ, ಈ ರೀತಿಯಾಗಿ ಹೋಗುತ್ತೆ. ಸೊ ಈ ಥರದ ಕೇಸಸ್ಗೆ ನಮ್ಮ ಹೋಮಿಯೋಪತಿಲಿ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಆಫ್ ಆಲ್ ನೀವು ಮಾಡ್ತಕ್ಕಂಥ ಕೆಲಸದಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರದೇ ಇರೋ ಥರ ನಿಮ್ಮ ಬಾಡಿಲಿ ಇರ್ತಕ್ಕಂಥ ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಮಾಡೋಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ಅದ್ರ ಜೊತೆಗೆ ಡಯಟ್ಸ್ ಇರುತ್ತೆ. ಅಂದರೆ ಸೊ ಯಾವ ರೀತಿ ಒಂದು ಪದಾರ್ಥನ ನೀವು ತೊಗೊಂಡ್ರೆ ನಿಮಗೆ ಪೈಲ್ಸ್ ಆಗೋದ್ರಲ್ಲಿ ಯಾವುದೇ ರೀತಿಯಾಗಿ ಮುಂದೆ ಕಂಟಿನ್ಯೂ ಮಾಡುತ್ತಾ ಇರಲಿಲ್ಲ ಅನ್ನೋ ರೀತಿಯಿಂದ ನಿಮಗೆ ಮೆಡಿಸಿನ್ಸ್ ಕೊಡಬೇಕಾಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಮೆಡಿಸಿನ್ಸ್ ಕರೆಕ್ಟಾಗಿ ಒಂದು ಕೋರ್ಸ್ ರೀತಿಯಿಂದ ಕೊಡಲಾಗುತ್ತೆ. ಆ್ಯಂಡ್ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋದರೂ ಕೂಡ ನಿಮಗೆ ಅದೇ ರೀತಿಯಾದ ಕಾಯಿಲೆ ಮತ್ತೆ ಮರುಕಳಿಸದೇ ಇರೋ ಥರ ಮಾಡೋಕ್ಕೆ ಈ ಒಂದು ಟ್ರೀಟ್ಮೆಂಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಒಂದು ಸತಿ ಬಂದು ನಮ್ಮ ಹೋಮಿಯೋಪತಿಗೆ ಭೇಟಿ ಕೊಡಿ. ನಿಮಗೆ ಏನು ಟ್ರೀಟ್ಮೆಂಟ್ ಬೇಕಾಗುತ್ತೆ, ಏನು ಡಯಟ್ ಬೇಕಾಗುತ್ತೆ, ಮುಂದೆ ಯಾವ ರೀತಿಯಾಗಿ ಒಂದು ಫಾಲೋಅಪ್ ಮಾಡಬೇಕಾಗತ್ತೆ, ಪ್ರತಿಯೊಂದು ಗೈಡ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಧನ್ಯವಾದಗಳು ಬಸವರಾಜು ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರಿನ ಟೈಪ್ಸ್ ಬಗ್ಗೆ ಹೇಳ್ತಾ ಇದ್ರಿ, ತಿಳಿಸ್ಕೊಡಿ ಡಾಕ್ಟರ್. ಸೊ ಇವಾಗ ಟೈಪ್ಸ್ ಬಗ್ಗೆ ಹೇಳ್ತಾ ಹೋದೆ, ಇಂಟರ್ನಲ್ ಹೆಮರಾಯ್ಡ್ಸ್ ಮತ್ತು ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ. ಅದ್ರ ಜೊತೆಗೆ ಇವಾಗ ಕಾಲರ್ ಹೇಳ್ದಂಗೆ ಎಷ್ಟೋ ಜನಕ್ಕೆ ನಾವು ಫಿಶರ್ಸ್ ಅಂತ ಹೇಳ್ತೀವಿ, ಫಿಶ್ಚುಲಾ ಅಂತ ಹೇಳ್ತೀವಿ. ಸೊ ಯಾಕಂದರೆ ಪೈಲ್ಸ್ ಅಂತ ಹೇಳಿದ ತಕ್ಷಣ ಇದು ಟೈಪ್ಸ್ಗಿಂತಲೂ ಏನಾಗುತ್ತೆ, ನಾವು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಸೊ ಎಷ್ಟೋ ಜನಕ್ಕೆ ಫಿಶರ್ ಇದ್ದವ್ರಿಗೆ, ಫಿಶ್ಚುಲಾ ಇದ್ದವ್ರಿಗೆ ಕಂಟಿನ್ಯೂಸ್ ಆಗಿ ಒಂದೇ ರೀತಿಯಾದ ಸಿಮ್ಟಮ್ಸ್ನ ನೋಡ್ತಾ ಹೋಗ್ತೀವಿ. ಸೊ ಅದು ಬಂದು ಫಿಶರ್ಸಲ್ಲಿ ಏನಾಗುತ್ತೆ, ಎಷ್ಟೋ ಜನಕ್ಕೆ ಬರ್ನಿಂಗ್ ಅಂತ ಹೇಳ್ತೀವಿ, ತುಂಬಾ ಒಂದು ಉರಿವಿಕೆ, ಇಲ್ಲ ಎಷ್ಟೋ ಜನಕ್ಕೆ ಇಚ್ಚಿಂಗ್ ಅನ್ನೋದಾಗಿರ್ಬೋದು. ಸೊ ಅದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಅದ್ರ ಜೊತೆಗೆ ಬ್ಲೀಡಿಂಗ್ ಕೂಡ ಇರುತ್ತೆ. ಸೊ ಇವಾಗ ಪೈಲ್ಸಲ್ಲೂ ಕೂಡ ಬ್ಲೀಡಿಂಗ್ ಇರುತ್ತೆ, ಫಿಶರ್ಸಲ್ಲೂ ಕೂಡ ಬ್ಲೀಡಿಂಗ್ ಇರುತ್ತೆ. ಸೊ ಟ್ರೀಟ್ಮೆಂಟ್ ಅಂದ ತಕ್ಷಣ ಏನಾಗುತ್ತೆ, ಸೊ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ತಕ್ಕಂಗೆ ಆಯಿಂಟ್ಮೆಂಟ್ಸ್ ಹಚ್ಕೊಳ್ಳೋದಾಗಿರ್ಬೋದು, ಸೊ ಲೋಷನ್ಸ್ ಹಚ್ಕೊಳ್ಳೋದಾಗಿರ್ಬೋದು, ಅದ್ರ ಜೊತೆಗೆ ತಗೊಳ್ಳೋದಾಗಿರ್ಬೋದು. ಸೊ ಇದನ್ನೆಲ್ಲ ಏನು ಮಾಡ್ತಾರೆ, ಒಂದು ಪೇನ್ ಅನ್ನೋದನ್ನು ಅವಾಯ್ಡ್ ಮಾಡೋಕ್ಕಾಗಿರ್ಬೋದು, ಇನ್ನು ಮೋರ್ ಪೇನ್ ಕಿಲ್ಲರ್ ಅನ್ನೋದು 8 to 10 hours ಅವಾಯ್ಡ್ ಮಾಡೋದಾಗಿರ್ಬೋದು. ಸೊ ಈ ರೀತಿಯಿಂದ ನೋಡ್ತಾ ಹೋಗ್ತಾರೆ. ಆ್ಯಂಡ್ ಪಾರ್ಷಿಯಲ್ ರಿಲೀಫ್ ಅನ್ನೋದು ಸಿಗೋಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ, ಇಂದಿರಾ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಇಂದಿರಾ ಅವರೇ. ಹಲೋ ಇಂದಿರಾ ಅವರೇ, ನಿಮಗೆ ನನ್ನ ಧ್ವನಿ ಸಂಪೂರ್ಣವಾಗಿ ಕೇಳಿಸ್ತಾ ಇದೆಯಾ? ಹಲೋ ಇಂದಿರಾ ಅವರೇ, ಕೇಳಿಸ್ತಾ ಇದೆಯಾ ನಿಮಗೆ ನನ್ನ ಧ್ವನಿ? ಓಕೆ, ಕರೆ ಕಟ್ಟಾಗಿದೆ ಡಾಕ್ಟರ್, ತಿಳಿಸ್ಕೊಡಿ ಟೈಪ್ಸ್ ಬಗ್ಗೆ. ಸೊ ಇವಾಗ ಫಿಶರ್ ಅಂತ ಹೇಳ್ತಾ ಹೋಗ್ತೀವಿ. ಮೋರ್ ಇವಾಗ ಬರ್ನಿಂಗ್ ಇತ್ತು ಅಂತ ಹೇಳಿದ್ರೆ ಸೊ ಫಸ್ಟ್ ಆಫ್ ಆಲ್ ಅದನ್ನು ಫಿಶರ್ ಅಂತ ಹೇಳ್ತೀವಿ. ಇನ್ ಕೇಸ್ ಆಫ್ ಫಿಶ್ಚುಲಾ ಅಲ್ಲಿ ಸೊ ಎಷ್ಟೋ ಜನಕ್ಕೆ ಪಸ್ ಆಗೋದಾಗಿರ್ಬೋದು. ಆ್ಯಂಡ್ ಮೋರ್ ಏನಾಗುತ್ತೆ, ಈ ಥರದ ವ್ಯಕ್ತಿಗಳಿಗೆ ಕಾಂಪ್ಲಿಕೇಶನ್ಸ್ ತುಂಬ ಆಗ್ತಾ ಹೋಗುತ್ತೆ. ಬಿಕಾಸ್ ಎಷ್ಟೋ ಜನಕ್ಕೆ ನಾವು ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮ್ ಅಂತ ಹೇಳ್ತೀವಿ.
ಅದು ಒನ್ ಟೈಪ್ ಆಫ್ ಕಾಂಪ್ಲಿಕೇಶನ್ ಆಫ್ ಪೈಲ್ಸ್ ಅಂತಲೇ ಹೇಳ್ತೀವಿ. ಸೊ ಇವಾಗ ಫಿಸ್ಚುಲಾ ಅಂತ ಬಂದ ತಕ್ಷಣ ಏನಾಗುತ್ತೆ, ಸೊ ಪೂರ್ತಿ ಪಸ್ ತುಂಬಿಕೊಳ್ಳೋದು. ಆ್ಯಂಡ್ ಎಷ್ಟೋ ಜನ ಇದಕ್ಕೆ ಅಂತ ಆಪ್ರೇಷನ್ಸ್ಗೆ ಹೋಗ್ತಾರೆ, ಇದಕ್ಕಂತ ಪಸ್ನ ಡ್ರೈನ್ ಮಾಡ್ತಾ ಹೋಗ್ತಾರೆ, ಮತ್ತು ತಿರ್ಗಾ ಅದೇ ರೀತಿ ಪಸ್ ಕಳಿಸ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ಮೋರ್ ಓವರ್ ಏನಾಗುತ್ತೆ, ಈ ಥರದ ಕೇಸಸ್ಗಳಿಗೆ ಹೈಜೀನಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾವು ಎಷ್ಟು ಕ್ಲೀನಾಗಿರ್ತೀವಿ. ಆ್ಯಂಡ್ ಎಷ್ಟೋ ಜನಕ್ಕೆ ಏನಾಗುತ್ತೆ, ಸೊ ಕಂಟಿನ್ಯೂಸ್ ಬಾತಿಂಗ್ ಇರಲ್ಲ, ಬಿಕಾಸ್ ಆಫ್ ವರ್ಕ್ ಟೆನ್ಷನ್ಸ್ ಆಗಿರ್ಬೋದು, ಇಲ್ಲ ಅವರ ಒಂದು ಹ್ಯಾಬಿಟ್ಸೇ ಆ ರೀತಿ ಆಗಿರ್ಬೋದು. ಸೊ ಈ ರೀತಿ ಇರೋದ್ರಿಂದ ಏನಾಗುತ್ತೆ, ಅಂಥ ಒಂದು ವ್ಯಕ್ತಿಗಳಿಗೆ ಫಸ್ಟ್ ಹೈಜಿನಿಟಿ ಮೇಂಟೈನ್ ಮಾಡೋಕ್ಕೆ ಹೇಳೋದಾಗಿರ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಯಾವಾಗ ಒಂದು ಪ್ರಾಪರಾಗಿ ಹೈಜಿನಿಟಿ ಮೇಂಟೈನ್ ಮಾಡೋದಾಗಿರ್ಬೋದು, ಡಯಟ್ಸ್ನ ಮೇಂಟೈನ್ ಮಾಡೋದಾಗಿರ್ಬೋದು. ಸೊ ಈ ರೀತಿಯಿಂದ ಆಗ್ತಾ ಹೋದರೆ ನೆಕ್ಸ್ಟ್ ಫರ್ದರ್ ಕಾಂಪ್ಲಿಕೇಶನ್ಸ್ನ ತಡೆಗಟ್ಟೋದ್ರಲ್ಲಿ. ಆ್ಯಂಡ್ ಅದ್ರ ಜೊತೆಗೆ ಬಿಕಾಸ್ ಪೈಲ್ಸ್ ಬಂದ ತಕ್ಷಣ ಎಷ್ಟೋ ಜನ ಏನು ಹೇಳ್ತಾರೆ, ಇವಾಗ ಪ್ರಿವೆಂಟಿವ್ ಪರ್ಪಸ್ ಅಂತ ಹೇಳ್ತೀವಿ ನಾವು. ಎಷ್ಟೋ ಜನಕ್ಕೆ ಮುಂಚೆನೇ ಇವಾಗ ಪೈಲ್ಸ್ ಬಂದ ತಕ್ಷಣ ನಾವು ಇದನ್ನು ಒಂದು ಡಯಟ್ಸ್ನ ಮಾಡಿ, ಕರೆಕ್ಟಾಗಿ ಫೈಬರ್ ಡಯಟ್ಸ್ನ ಮಾಡಿ, ಯಾವುದೇ ರೀತಿಯಾದ ಊಟ ತಿಂಡಿಗಳನ್ನು ವೇರಿಯೇಷನ್ಸ್ ಮಾಡ್ಕೋಬೇಡಿ, ವೆಯ್ಟ್ಸ್ನ ಹೆಚ್ಚಿಗೆ ಮಾಡೋಕ್ಕೆ ಹೋಗಬೇಡಿ, ಹೆವಿ ವೆಯ್ಟ್ಸ್ನ ಹೆವಿ ಲಿಫ್ಟಿಂಗ್ನ ಮಾಡೋಕ್ಕೆ ಹೋಗಬೇಡಿ, ಇದನ್ನೆಲ್ಲ ನಾವು ಹೇಳ್ತಾ ಹೋಗ್ತೀವಿ. ಸೊ ಅದ್ರ ಜೊತೆಗೆ ಯಾವಾಗ ಪೈಲ್ಸ್ ಅಂತ ಒಂದು ಸತಿ ಡಯಾಗ್ನೋಸ್ ಆಗಿರುತ್ತೆ, ಸೊ ಯಾವಾಗ ಅದರಿಂದ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಸೊ ಅಂಥ ಒಂದು ವ್ಯಕ್ತಿಗಳಿಗೆ ಓನ್ಲಿ ವಿತ್ ಡಯಟ್ಸಲ್ಲಿ ಯಾವುದೇ ರೀತಿಯಾಗಿ ಹೆಲ್ಪ್ ಆಗ್ತಾ ಇರಲ್ಲ. ವಿತ್ ಡಯಟ್ಸ್ ಡೆಫಿನೆಟ್ಲಿ ಟ್ರೀಟ್ಮೆಂಟ್ ನೀಡಿರುತ್ತೆ. ಯಾವಾಗ ಅವ್ರು ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರೆ, ಅದ್ರ ಜೊತೆಗೆ ಡಯಟ್ ಮಾಡಿದ್ರೆ ಇರ್ತ ಕಾಯಿಲೆ ಪೂರ್ತಿ ವಾಸಿ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇಲ್ಲಾಂದರೆ ಸೊ ಡಯಟ್ ಮೇಂಟೈನ್ ಮಾಡ್ತಾ ಇರ್ತಾರೆ, ಕಾಯಿಲೆ ಅದೇ ರೀತಿ ಬೆಳೀತಾ ಹೋಗುತ್ತೆ. ಸೊ ಕಾಯಿಲೆ ಹೇಗೆ ಬೆಳೀತಾ ಹೋಗುತ್ತೆ, ಸೊ ಡಯಟ್ಸ್ ಏನಾಗುತ್ತೆ, ಸೊ ಅದು ಅಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಬಟ್ ಕ್ಯೂರ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಪೈಲ್ಸ್ ಕ್ಯೂರಬಲ್ ಅಂತ ಹೇಳ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಡಯಟ್ಸ್ ವಿತ್ ಮೆಡಿಕೇಶನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ರಾಜಮ್ಮ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜಮ್ಮ ಅವರೇ. ಹಲೋ, ಡಾಕ್ಟರ್ ಇದ್ದಾರೆ ಅಮ್ಮ, ಮಾತನಾಡಿ. ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ನನ್ಗೆ ಒಂದ್ 3 ವರ್ಷ ಆಯ್ತು ಸ್ಟಾರ್ಟ್ ಆಗಿ. ನನ್ಗೆ 42 ವರ್ಷ ನನ್ಗೆ ಏಜ್. ಓಕೆ, ಹಲೋ ಹಲೋ ಹೇಳಿ ಅಮ್ಮ, ಕೇಳಿಸ್ತಾ ಇದೆ ಹೇಳಿ. 42 ವರ್ಷ ನನ್ಗೆ ಏಜ್. ಮಂತ್ಲಿ ಪ್ರಾಬ್ಲಮ್ ಇದೆ ಸರ್ ತುಂಬಾ. ಒಂದ್ 3 ವರ್ಷ ಮಂತ್ಲಿ ಕರೆಕ್ಟ್ ಆಗಲ್ಲ. 6 ತಿಂಗಳಕ್ಕೊಂದ್ಸತಿ 5 ತಿಂಗಳಕ್ಕೊಂದ್ಸತಿ ಆಗ್ತೀನಿ. ಓಕೆ, ಸೊ ಏನು ಟ್ರೀಟ್ಮೆಂಟ್ ತಗೋತಾ ಇದ್ದೀರಮ್ಮ ಇದಕ್ಕೆ? ಸೈಡ್ ಬಲ ಕಡೆ ಕಿಬ್ಬಟ್ಟ ತುಂಬಾ ನೋವು, ತಡಿಯಕ್ ಆಗ್ತಾ ಇಲ್ಲ. ಸರಿ, ಸೊ ಏನಾದರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಮ್ಮ ಇದಕ್ಕೆ ಎಲ್ಲಾದರೂ? ಹಾ, ಟ್ರೀಟ್ಮೆಂಟ್ ತಗೋತಾ ಇದ್ದೀರಮ್ಮ ಇದಕ್ಕೆ ಎಲ್ಲಾದರೂ? ಒಂದ್ಸತಿ ಹೋಮಿಯೋಪತಿಯಲ್ಲಿ ತಗೊಂಡಿದ್ದೀನಿ. ತಗೊಂಡಿದ್ರೂ ಕಡಿಮೆ ಆಗಿಲ್ಲ ಸರ್. ಓಕೆ, ಸೊ ಇವಾಗ ನಿಮಗೆ ಎಲ್ಲಾದರೂ ತಗೊಳ್ತಾ ಇದ್ದಲ್ಲಿ ಹಂಗೆ ಬೆಟರ್ಮೆಂಟ್ ನೋವು ಇತ್ತು ತುಂಬಾ ಅಂದರೆ, ನೋವು ಆಗತ್ತಾ ಇದೆ. ಓಕೆ ಅಮ್ಮ, ಸೊ ನೀವು ಎಲ್ಲಾದರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾಗ ಬೆಟರ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಸೊ ಅದನ್ನು ಕಂಟಿನ್ಯೂ ಮಾಡಕ್ಕೆ ಹೇಳ್ತೀವಿ. ಏನ್ ಮಾಡ್ಬೇಕನ್ನ ಗೊತ್ತಾಗ್ತಾ ಇಲ್ಲ. ಕಾಲು ಕೈ ನೋವು ತುಂಬಾ. ಓಕೆ, ಸೊ ಖಂಡಿತವಾಗ್ಲೂ ನಿಮಗೆ ಏನು ನೋವು ಜಾಸ್ತಿ ಆಗ್ತಾ ಇದೆ ಈವನ್ ಟ್ರೀಟ್ಮೆಂಟ್ ತೊಗೊಂಡ್ರು ಅಂದಮೇಲೆ, ಸೊ ನಿಮಗೆ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿಲಿ ಸೊ ನಿಮ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ, ಫಸ್ಟ್ ಆಫ್ ಆಲ್ ಡಯಾಗ್ನೋಸಿಸ್ ನೋಡಬೇಕಾಗತ್ತಮ್ಮ. ಪೀರಿಯಡ್ಸ್ ಇರ್ರೆಗ್ಯುಲಾರಿಟಿ ಇರುತ್ತೆ ಅಂದರೆ ಅದಕ್ಕೆ ಸುಮಾರು ಕಾರಣಗಳಿರುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಇಲ್ಲ ನಿಮಗೆ ಏಜ್ 42 ಅಂತ ಇದ್ದೀರಾ, ಮೆನೋಪೋಸ್ ಆಗೋ ಟೈಮು ಇರುತ್ತೆ. ಸೊ ಈ ಒಂದು ಟೈಮಲ್ಲೂ ಕೂಡ ಎಷ್ಟೋ ಜನಕ್ಕೆ ಸೊ ಈ ರೀತಿಯಾದ ಬದಲಾವಣೆಗಳು, ವೇರಿಯೇಷನ್ಸ್ಗಳು ನೋಡ್ತಾ ಹೋಗ್ತೀವಿ. ಸೊ ಒಂದು ಸತಿ ಬಂದು ಭೇಟಿ ಕೊಡಿ. ಆ್ಯಂಡ್ ಮೋರ್ ಓವರ್ ನಿಮಗೆ ಯಾವ ರೀತಿಯಾದ ತೊಂದರೆ ಇದೆ, ಆ್ಯಂಡ್ ಮೋರ್ ಓವರ್ ಅದು ಬಿಕಾಸ್ ಆಫ್ ಮೆನೋಪೋಸಿಂದನೋ ಇಲ್ಲ ಏನೋ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆಗ್ತಾ ಇದೆಯೋ ನೋಡಿಕೊಂಡು ತದನಂತರ ನಿಮಗೆ ಮೆಡಿಕೇಷನ್ಸ್ ಕೊಡಲಾಗುತ್ತೆ. ಸೊ ಇನ್ ಕೇಸ್ ಆಫ್ ನೀಡ್ ಇತ್ತು ಅಂದರೆ ಮೆಡಿಸಿನ್ಸ್ ಕೊಡಲಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವ ರೀತಿಯಾಗಿ ಡಯಟ್ಸ್ ಇರುತ್ತೆ, ಆ್ಯಂಡ್ ಮೋರ್ ಓವರ್ ಯಾವ ರೀತಿ ಲೈಫ್ ಸ್ಟೈಲ್ನ ಚೇಂಜಸ್ ಮಾಡ್ಕೋಬೇಕು ಅನ್ನೋ ರೀತಿಯಿಂದ ಹೇಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಒಂದು ಸತಿ ಬಂದು ಭೇಟಿ ಕೊಡಿ. ಸೊ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕ್ಲಾರಿಫೈ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ರಾಜಮ್ಮ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್ ಪೈಲ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಹತ್ರ ಪಡೆದುಕೊಳ್ಳೋಕ್ಕಿದೆ. ಅದಕ್ಕೂ ಮುಂಚೆ ಸಮಯ ನ್ಯೂಸ್ ಮುಂದುವರಿಯುತ್ತೆ. ಡಾಕ್ಟರ್ ಸಮಯ ಮುಂದುವರಿಯುತ್ತೆ. ಸ್ಮಾಲ್ ಬ್ರೇಕ್ ಆದ್ಮೇಲೆ ನಿಮ್ಮ ಸಮಯ ನ್ಯೂಸ್ ಇನ್ಮುಂದೆ ಅಂಗೈನಲ್ಲೇ ಸಿಗುತ್ತೆ. ಆಂಡ್ರಾಯ್ಡ್ ಫೋನ್ಗಳಲ್ಲಿ ನಮ್ಮ ಸಮಯ ಆಪ್ ಲಭ್ಯ. ಗೂಗಲ್ ಪ್ಲೇಸ್ಟೋರ್ಗೆ ಭೇಟಿ ನೀಡಿ, ಡೌನ್ಲೋಡ್ ಮಾಡಿ. ಮೊಬೈಲ್ನಲ್ಲಿ ಕ್ಷಣ ಕ್ಷಣದ ಮಾಹಿತಿ ಪಡೆಯಿರಿ. ಅನ್ನದಾತನ ಕಣ್ಣೀರು ಒರೆಸಲು ಕ್ರಾಂತಿಕಾರಿ ಹೆಜ್ಜೆ ಇಟ್ಟಿದ್ದ ಸಮಯ ನ್ಯೂಸ್ ಆನ್ ದ ಸ್ಪಾಟ್ ಸಾಲ ಮನ್ನಾದಂತಹ ವಿನೂತನ ಕಾರ್ಯಕ್ರಮ ಮಾಡಿ ರಾಜ್ಯಾದ್ಯಂತ ಪ್ರಶಂಸೆಗೆ ಒಳಗಾಗಿ ಈಗ ಇದೇ ರೀತಿ ಮತ್ತೊಂದು ಮಹೋನ್ನತ ಸಾಮಾಜಿಕ ಬದಲಾವಣೆಗೆ ಸಮಯ ನ್ಯೂಸ್ ಮುಂದಡಿ ಇಡ್ತಾ ಇದೆ. ಇದು ಕೂಡ ಮಾಧ್ಯಮ ಲೋಕದಲ್ಲೇ ಮೊಟ್ಟ ಮೊದಲ ಹಾಗೂ ವಿಭಿನ್ನ ಪ್ರಯತ್ನ.
ರಾಜ್ಯದಲ್ಲಿ ಲೆಕ್ಕವಿಲ್ಲದಷ್ಟು ಜನ ಒಂದಿಲ್ಲೊಂದು ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಾನೇ ಇದ್ದಾರೆ. ತಂದೆಗೆ ಹಾರ್ಟ್ ಆಪರೇಷನ್, ತಾಯಿಗೆ ಮೊಣಕಾಲಿನ ಶಸ್ತ್ರಚಿಕಿತ್ಸೆ, ದುಡಿಯುವ ಮಗನಿಗೆ ಶುಗರ್, ಬಿಪಿ, ಮಗಳಿಗೆ ಕಣ್ಣಿನ ಸಮಸ್ಯೆ, ಹೀಗೆ ಹಲವಾರು ರೋಗಗಳಿಂದ ಬಳಲದೇ ಇರುವ ಕುಟುಂಬವೇ ಇಲ್ಲ. ಶ್ರೀಮಂತರು ಮಾತ್ರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೇಗಾದ್ರೂ ಚಿಕಿತ್ಸೆ ಪಡೆದು ಗುಣಮುಖರಾದ್ರೆ ಸಾಕ. ಬಡವರ ಪಾಡೇನು? ಎಷ್ಟೇ ಸರ್ಕಾರಿ ಯೋಜನೆಗಳು ಬಂದ್ರು, ಎಷ್ಟೇ ವಿಮೆಗಳು ಲಭ್ಯವಿದ್ರು, ಬಡ ಜನ ಚಿಕಿತ್ಸೆಗಾಗಿ ಅಲೆದಾಡೋದು, ಪರದಾಡೋದು ತಪ್ಪಿಲ್ಲ. ಹೀಗೆ ಪರದಾಡ್ತಾ ಇರುವಂತಹ ರಾಜ್ಯದ ಜನರಿಗೆ ನೆರವು ನೀಡಲು ಸಮಯ ನ್ಯೂಸ್ ಮುಂದಾಗಿದೆ. ಇಲ್ಲಿ ಯಾವ ಬಡವನು ಚಿಕಿತ್ಸೆ ಸಿಕ್ಕಿಲ್ಲ, ಚಿಕಿತ್ಸೆಗೆ ಹಣವಿಲ್ಲ ಅನ್ನೋ ಕಾರಣಕ್ಕಾಗಿ ಬೀದಿಯ ಹೆಣವಾಗಬಾರದು. ಕರ್ನಾಟಕವನ್ನ ರೋಗ ಮುಕ್ತ ರಾಜ್ಯವನ್ನಾಗಿಸಲು ಸಮಯ ನ್ಯೂಸ್ ಪಣ ತೊಟ್ಟಿದೆ. ಅದಕ್ಕಾಗಿ ಚಿಕಿತ್ಸೆಗಾಗಿ ಕೈ ಚಾಚುವ ಪ್ರತಿ ವ್ಯಕ್ತಿಗೂ ಆನ್ ದ ಸ್ಪಾಟ್ ಹಣ ಸಂದಾಯವಾಗಲಿದೆ. ಇದು ಸಮಯ ನ್ಯೂಸ್ನ ಮತ್ತೊಂದು ಐತಿಹಾಸಿಕ ಅಭಿಯಾನ. ಬ್ರೇಕ್ ಆದ್ಮೇಲೆ ಡಾಕ್ಟರ್ ಸಮಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮುತ್ತಣ್ಣ ಹಿರೇಮಠ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮುತ್ತಣ್ಣ ಅವರೇ. ಹಲೋ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಸರ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ. ಹಲೋ ಸರ್ ನಮಸ್ತೆ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಮುತ್ತಣ್ಣ ಅವರೇ. ಸರ್ ನಮ್ಮ ಸ್ವಲ್ಪ ಕಾಲಿಗೆ ವೆರಿಕೋವಿಯನ್ ಅಂತ ಹೇಳಿದ್ರು ಸರ್. ಓಕೆ, ಆ ವೆರಿಕೋವಿಯನ್ ಬಗ್ಗೆ ನಾನು ಹುಬ್ಬಳ್ಳಿ ಬಂದು ತೋರಿಸ್ಕೊಂಡೆ ಸರ್. 24,000 ಹೇಳಿದ್ರು ಅವರು. ಓಕೆ, ಅದಕ್ಕೆ ಅಷ್ಟೊಂದು ದುಡ್ಡು ಕಟ್ಟಕ್ಕಾಗಿಲ್ಲ ಅಂತ 1 ಮಂತಿಂದ ಅಷ್ಟೇ ತಗೊಂಡ್ಬಂದಿದ್ದೀವಿ ಸರ್. ಸರ್ ನೋಡಿಯಪ್ಪ, ಸೊ ಈ ಅದು ವೆರಿಕೋಸ್ ವೇನ್ಸ್ ಅನ್ನೋದು 2 ವರ್ಷ ಟ್ರೀಟ್ಮೆಂಟ್ ಅಂದ್ರೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಸರ್. ಅದಕ್ಕೆ ಸೊ ಇವಾಗ ವೆರಿಕೋಸ್ ವೇನ್ಸ್ ಅಂದಾಗ ಏನಾಗುತ್ತೆ, ಇವಾಗ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ರಿಲೀಫ್ ಯಾರಿಗೂ ಕೂಡ ಕಾಣಿಸೋಕ್ಕಾಗಲ್ಲ. ಬಿಕಾಸ್ ವೆರಿಕೋಸ್ ವೇನ್ಸ್ ಅಂದ ತಕ್ಷಣ ಏನಾಗುತ್ತೆ, ನಿಮಗೆ ರಕ್ತ ಕಣಗಳಲ್ಲಿ ಗಂಟುಗಳು ಬರ್ತಾ ಹೋಗುತ್ತೆ. ಆ್ಯಂಡ್ ಮೋರ್ ಓವರ್ ಏನಾಗುತ್ತೆ, ಆ ರಕ್ತ ಅನ್ನೋದು ಕರೆಕ್ಟಾಗಿ ಸರ್ಕ್ಯುಲೇಷನ್ ಆಗ್ತಾ ಇರಲ್ಲ, ಅಂದರೆ ಅದನ್ನು ವೆರಿಕೋಸ್ ವೇನ್ಸ್ ಅಂತಾರೆ. ಸೊ ಅದಕ್ಕೆ ಖಂಡಿತವಾಗ್ಲೂ ಟ್ರೀಟ್ಮೆಂಟ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ನೀವು 1 ವರ್ಷ ತೊಗೋಬೇಕು, 2 ವರ್ಷ ತೊಗೋಬೇಕು ಅನ್ನೋದಕ್ಕಿಂತಲೂ ಸೊ 2 ವರ್ಷ ನಿಮಗೆ ಯಾಕೆ ಹೇಳಿರ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮಗೆ ಆ 2 ವರ್ಷದ ಒಳಗಡೆ ಕಡಿಮೆ ಆದರೂ ಕೂಡ ಪ್ರಿವೆಂಟಿವ್ ಡೋಸಸ್ ಅಂತ ಇರುತ್ತೆ. ಅಂದರೆ ಇವಾಗ ನಿಮಗೆ ಎಷ್ಟೋ ಕಡೆ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀರಾ, ಸ್ಟಾಕಿಂಗ್ಸ್ ಹಾಕೊಳ್ತಾ ಇರ್ತೀರಾ. ಸೊ ಅದು ತೊಗೊಂಡ ತಕ್ಷಣ ನಿಮಗೆ ಇಮಿಡಿಯೇಟಾಗಿ ರಿಲೀಫ್ ಸಿಗ್ಬೋದು, ಬಟ್ ಇರೋ ಕಾಯಿಲೆ ಬೆಳೀತಾ ಹೋಗುತ್ತೆ, ಅದರಿಂದ ಬರ್ತಕ್ಕಂಥ ತೊಂದರೆಗಳು ಬೆಳೀತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ತೊಂದರೆ ಅನ್ನೋದನ್ನು ತಡೆಯೋಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಹೋಮಿಯೋಪತಿಲಿ. ಸೊ ಯಾವಾಗ ತೊಂದರೆ ಅನ್ನೋದು ತಡೀತಾ ಹೋಗುತ್ತೆ ಮತ್ತು ಇರೋ ಕಾಯಿಲೆ ಕಡಿಮೆ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇರೋ ಕಾಯಿಲೆನೂ ಕಡಿಮೆ ಆಗಬೇಕು, ತೊಂದರೆನೂ ತಡಿಬಾರ್ದು ಅಂದರೆ ಖಂಡಿತವಾಗ್ಲೂ ಟೈಮ್ ಆಗುತ್ತೆ. ಆ್ಯಂಡ್ ಎಷ್ಟೋ ಜನ ವೆರಿಕೋಸ್ ವೇನ್ಸ್ 20-30 ವರ್ಷದಿಂದ ಅದನ್ನೇ ಅನುಭವಿಸ್ತಾ ಬರ್ತಾ ಇರ್ತಾರೆ. ಸೊ ಜಸ್ಟ್ ಅಷ್ಟಂತೂ ಟೈಮು ನಮ್ಮ ಹೋಮಿಯೋಪತಿಲಿ ನಿಮಗೆ ಕೇಳೋದಿಲ್ಲ. ಅದ್ರ ಜೊತೆಗೆ ಖಂಡಿತವಾಗ್ಲೂ ನಿಮಗೆ ಟ್ರೀಟ್ಮೆಂಟ್ ಅನ್ನೋದ್ರಲ್ಲಿ ಸಕ್ಸಸ್ಸಿವ್ ರಿಸಲ್ಟ್ಸ್ ಇರುತ್ತೆ. ಬಟ್ ಅದ್ರ ತಕ್ಕಂಗೆ ವೆರಿಕೋಸ್ ವೇನ್ಸ್ ಅರ್ತಕ್ಕಂಥ ಒಂದು ಕ್ರಾನಿಕ್ ಕಂಡೀಷನ್ಸ್ಗೆ ಪೇಷನ್ಸ್ ಇರಬೇಕಾಗತ್ತೆ. ಅದ್ರ ಜೊತೆಗೆ ಕೊಡ್ತಕ್ಕಂಥ ಮೆಡಿಸಿನ್ಸ್ ತೊಗೋಬೇಕಾಗತ್ತೆ. ನೀವು ಒಂದ್ಸತಿ ಫಾಲೋಅಪ್ ಮಾಡಿದ್ರೆ ವಿತಿನ್ 5-6 ಮಂತ್ಸ್ ಅದೇ ರೀತಿಯಾಗಿ ಫಾಲೋಅಪ್ ಮಾಡಿದ್ರೆ ಖಂಡಿತ ಅಟ್ಲೀಸ್ಟ್ ನಿಮಗೆ ಒಂದು ಚೇಂಜಸ್ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿವರೆಗೂ ಚೇಂಜಸ್ ಗೊತ್ತಾಗೋವರೆಗೂ ನಿಮಗೆ ಟ್ರೀಟ್ಮೆಂಟ್ ಅಷ್ಟೇ ಬೇಕಾಗುತ್ತೆ. ಒಂದ್ಸತಿ ನಿಮಗೆ ಚೇಂಜಸ್ ಗೊತ್ತಾಯ್ತು ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ಅದರ ತಕ್ಕಂತೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋಕ್ಕೂ ಕೂಡ ಒಂದು ನಿಮಗೆ ಹೋಪ್ಸ್ ಬರುತ್ತೆ. ಸೊ ಈ ರೀತಿಯಾಗಿ ಕಂಟಿನ್ಯೂಸ್ ಮಾಡ್ತಾ ಹೋಗಿ ಖಂಡಿತವಾಗ್ಲೂ ನಿಮಗೆ ಇರತಕ್ಕಂಥ ಒಂದು ತೊಂದರೆ ಏನಿದೆ ವೆರಿಕೋಸ್ ವೇನ್ಸ್ ಖಂಡಿತವಾಗ್ಲೂ ಪೂರ್ತಿ ಗುಣ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು ಮುತ್ತಣ್ಣ ಅವರೇ ಕರೆ ಮಾಡಿದ್ದಕ್ಕಾಗಿ. ಬಳ್ಳಾರಿಯಿಂದ ಸುರೇಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುರೇಶ್ ಅವರೇ. ಹಲೋ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿ ಸರ್. ಹಲೋ. ಹಲೋ ಸರ್. ಹಲೋ, ಹೇಳಿ ಸುರೇಶ್. ಸರ್ ನಮಗೆ ಇಲ್ಲಿ ಟಾಯ್ಲೆಟ್ಗೆ ಹೋದ್ರೆ ಇದು ಬ್ಲಡ್ ಬರುತ್ತೆ ಸರ್ ಟಾಯ್ಲೆಟಲ್ಲಿ. ಓಕೆ, ಸೊ ಬ್ಲಡ್ ಬರ್ತಾ ಇದೆ. ಎಷ್ಟು ದಿವಸದಿಂದ ಈ ಥರ ಆಗ್ತಾ ಇದೆ ಸರ್? ಎಷ್ಟು ದಿವಸದಿಂದ ಆಗ್ತಾ ಇದೆ ಸುರೇಶ್ ಈ ರೀತಿ? ಇದು ಸುಮಾರು ದಿವಸ ಆಯ್ತು ಸರ್, ಸುಮಾರು ದಿವಸ ಆಯ್ತು. ಮತ್ತೆ ಹೋಗಿ ಬಂದ್ಮೇಲೆ ಸರಿಗೆ ಮೋಷನ್ ಕೂಡ ಸರಿಗೆ ಆಗ್ತಾ ಇಲ್ಲ ಸರ್ ಅದು. ಯಾಕಂದ್ರೆ ಹೋಗಿ ಬಂದ್ಮೇಲೆ ಸ್ವಲ್ಪ ನೋವು ಭಾಳ ಇರುತ್ತೆ ಸರ್ ಅದು. ಓಕೆ, ಸೊ ಏನು ಕೆಲಸ ಮಾಡ್ತಾ ಇರೋದು ನೀವು? ಸರ್ ನಮ್ದು ಸೇಲ್ಸ್ ಮ್ಯಾನ್ ಅಂತ ವಾಟರ್ ಪ್ಯೂರಿಫೈರ್ಸ್ ಒಂದು ಸೇಲ್ಸ್ ಇದೆ ಸರ್. ಓಕೆ, ಸೊ ಕಂಟಿನ್ಯೂಸ್ಲಿ ಏನಾದರೂ ಬೈಕಲ್ಲಿ ಓಡಾಡೋದು ಈ ರೀತಿ ಇರುತ್ತಾ ನಿಮ್ಮ ಕೆಲಸ? ಹೌದು ಸರ್, ಸ್ವಲ್ಪ ಇವಾಗ ಇತ್ತೀಚೆಗೆ ಒಂದು 2 ಮಂತ್ಸಿಂದ ಬೈಕಲ್ಲಿ ಸ್ವಲ್ಪ ಜಾಸ್ತಿ ಓಡಾಡ್ತೀವಿ. ಓಕೆ, ಸೊ ಇವಾಗ ಏನಾಗುತ್ತೆ, ಕಂಟಿನ್ಯೂಸ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ
ಸೊ ಅದು ಬರೀ ಪೈಲ್ಸ್ ಅಂತ ಹೇಳೋದಕ್ಕಿಂತಲೂ ಇದು ಬ್ಲೀಡಿಂಗ್ ಜಾಸ್ತಿ ಆಗೋದ್ರಿಂದ ಎಷ್ಟೋ ಜನಕ್ಕೆ ಅನಮಿಯಾ ಆಗೋ ಚಾನ್ಸಸ್ ಇರುತ್ತಪ್ಪ, ಅಂದರೆ ರಕ್ತ ಅನ್ನೋದು ಕಡಿಮೆ ಆಗೋ ಅಂದರೆ ಚಾನ್ಸಸ್ ಇರುತ್ತೆ. ಅದ್ರ ಜೊತೆ ಹಿಮೋಗ್ಲೋಬಿನ್ ಕಡಿಮೆ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಇದನ್ನು ಬಿಡ್ತಾ ಹೋದರೆ ಇರ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಖಂಡಿತವಾಗ್ಲೂ ಬೆಳೀತಾ ಹೋಗುತ್ತೆ. ಅದಕ್ಕಂತ ಯೂಶ್ವಲಿ ನಾವು ಪೈಲ್ಸ್ ಅಂತ ಬಂದ ತಕ್ಷಣ ಫಸ್ಟ್ ಆಫ್ ಆಲ್ ನಾವು ನಿಮಗೆ ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಟ್ರೀಟ್ಮೆಂಟ್ ಕೊಡ್ತೀವಿ ನಮ್ಮ ಹೋಮಿಯೋಪತಿಲಿ. ಸೊ ಅದ್ರ ಜೊತೆಗೆ ನಿಮಗೆ ಡಯಟ್ಸ್ ಅನ್ನೋದು ಹೇಳೋದಿರುತ್ತೆ. ಅಂದರೆ ಇವಾಗ ನೀವು ಮಾಡ್ತಕ್ಕಂಥ ಕೆಲಸನೇ ಕಂಟಿನ್ಯೂಸ್ಲಿ ಡ್ರೈವ್ ಮಾಡ್ತಾ ಇರೋದಾಗಿರ್ಬೋದು, ಇಲ್ಲ ಕಂಟಿನ್ಯೂಸ್ಲಿ ಬೈಕ್ ರೈಡಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಕಂಟಿನ್ಯೂಸ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಆಗಿರ್ಬೋದು. ಸೊ ಇದನ್ನೆಲ್ಲ ನೋಡಿಕೊಂಡು ಸೊ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಸೊ ಅಂದರೆ ನೀವು ಮಾಡ್ತಕ್ಕಂಥ ಕೆಲಸಕ್ಕೂ ಮತ್ತು ನಿಮಗೆ ಇರ್ತಕ್ಕಂಥ ಕಾಯಿಲೆಗೂ ಯಾವುದೇ ರೀತಿಯಾಗಿ ಒಂದು ಇಂಟರ್ ರಿಲೇಷನ್ಸ್ ಇರಬಾರ್ದು ಅನ್ನೋ ರೀತಿಯಿಂದ ಹೆಲ್ಪ್ ಆಗುತ್ತೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ. ಒಂದು ಸತಿ ಬಂದು ಭೇಟಿ ಕೊಡಿ, ಖಂಡಿತವಾಗ್ಲೂ ನಿಮಗೆ ಇರ್ತಕ್ಕಂಥ ತೊಂದರೆ ಪೂರ್ತಿ ವಾಸಿ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಡಯಟ್ಸ್ ಮೇಂಟೈನ್ ಮಾಡ್ತಾ ಹೋಗಿ. ಸೊ ಡಯಟ್ಸ್ ಅಂದ ತಕ್ಷಣ ಈ ರೀತಿ ಇರ್ತಕ್ಕಂಥ ತೊಂದರೆಗೆ ಸಿಟ್ಸ್ ಬಾತ್ ಅಂತ ಹೇಳ್ತಾರಪ್ಪ. ಅಂದರೆ ಸೊ ಒಂದು ಉಗುರು ಬೆಚ್ಚಗೆ ಇರ್ತಕ್ಕಂಥ ನೀರುಗಳಲ್ಲಿ ಒಂದು 8 ರಿಂದ 10 ನಿಮಿಷ ನೀವು ಕೂತ್ಕೊಳ್ಳೋದ್ರಿಂದ ಏನಾಗುತ್ತೆ, ಸೊ ನಿಮಗೆ ಇರ್ತಕ್ಕಂಥ ಪೈಲ್ಸ್ ರೆಡ್ಯೂಸ್ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಸಂಪೂರ್ಣ ವಾಸಿ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಧನ್ಯವಾದಗಳು ಸುರೇಶ್, ಕರೆ ಮಾಡಿದ್ದಕ್ಕಾಗಿ. ಶಿವಾನಂದ್ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿವಾನಂದ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಸಮಸ್ಯೆ ಏನಿದೆ ಕೇಳ್ಕೊಳ್ಳಿ ಸರ್. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಸರ್ ನಾವು ಜಾಬ್ ಮಾಡ್ತಿರೋದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಓಕೆ, ನಮಗೆ ಅದು ಪಿಸ್ತೂಲ ಅನ್ನೋದು ಸ್ವಲ್ಪ ಭಾಳ ಕಾಡ್ತಾ ಇದೆ ಸರ್. ಅದು ಸೊ ಫಿಸ್ಟುಲಾ ಎಷ್ಟು ದಿವಸದಿಂದ ಇದೆ ನಿಮಗೆ? ಒಂದು 2 ವರ್ಷ 3 ವರ್ಷದಿಂದ 1-2 ಸಲ ಟ್ರೀಟ್ಮೆಂಟ್ ತೊಗೊಂಡೆ ಹಾಸ್ಪಿಟ್ಲಲ್ಲಿ. ಅವಾಗ ಸರಿ ಆಯ್ತು. 2 ವರ್ಷ ಆದ್ಮೇಲೆ ಮತ್ತೆ ಬಂತು. ಓಕೆ, ಮತ್ತೆ ಅಲ್ಲಿ ಆಮೇಲೆ ಏನು ಮಾಡಿದ್ವಿ, ಮಿರಜ್ ಹೋದ್ವಿ. ಮಿರಜಲ್ಲಿ ಅಲ್ಲಿ ಹೋಗಿ ಅಲ್ಲಿ 1 ವರ್ಷ ಇದ್ದಂಗೆ ಮತ್ತು ಶುರುವಾಗಿದೆ ಸರ್ ಅದು. ಓಕೆ, ಸೊ ಯೂಶ್ವಲಿ ಫಿಸ್ಟುಲಾ ಅಂದ ತಕ್ಷಣ ಏನಾಗುತ್ತೆ, ಡೆಫಿನೆಟ್ಲಿ ನಾನು ಮುಂಚೆನೇ ಹೇಳ್ತಾ ಹೋದೆ. ಸೊ ಅದರಲ್ಲಿ ಪಸ್ ಇರುತ್ತೆ, ಇನ್ಫೆಕ್ಷನ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಅದು ಬಂದು ಏನಾಗುತ್ತೆ, ಆಪ್ರೇಷನ್ ಮಾಡಿಸಿದ್ರೂ ಕೂಡ ತೊಂದರೆ ಬೆಳೀತಕ್ಕಂಥ ಒಂದು ಕಾಯಿಲೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಡೆಫಿನೆಟ್ಲಿ ನಿಮಗೆ ಟ್ರೀಟ್ಮೆಂಟ್ ಇರುತ್ತೆ ನಮ್ಮ ಹೋಮಿಯೋಪತಿಲಿ. ಆ್ಯಂಡ್ ಮೋರ್ ಓವರ್ ನಿಮಗೆ ಒಂದು ಹೋಪ್ಸ್ ಇರೋದಿಲ್ಲ, ಕಂಟಿನ್ಯೂಸ್ಲಿ ಬೇರೆ ಕಡೆ ಟ್ರೀಟ್ಮೆಂಟ್ ತೊಗೊಂಡಿರ್ತೀರಾ, ಆಪ್ರೇಷನ್ಸ್ ಮಾಡಿಸ್ಕೊಂಡಿರ್ತೀರಾ. ಸೊ ಇದಕ್ಕೆ ಒಂದು ಸಂಪೂರ್ಣವಾಗಿ ಒಂದು ಪರ್ಮನೆಂಟ್ ರಿಲೀಫ್ ಇದೆಯೋ ಇಲ್ಲೋ ಅನ್ನೋ ಒಂದು ಡೌಟ್ಸ್ ಇರುತ್ತೆ. ಸೊ ಆ ಡೌಟ್ಸ್ ಡೆಫಿನೆಟ್ಲಿ ನಿಮಗೆ ಕ್ಲಿಯರ್ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಡಯಟ್ಸ್ನ ಮೇಂಟೈನ್ ಮಾಡಲೇಬೇಕು. ಆ್ಯಂಡ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ, ಕಂಟಿನ್ಯೂಸ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಈ ಲಾಂಗ್ ಸ್ಟ್ಯಾಂಡಿಂಗಿಂದನೂ ಕೂಡ ಎಷ್ಟೋ ಜನಕ್ಕೆ ಡ್ಯೂ ಟು ನಿಮಗೆ ಸೆಂಟರ್ ಆಫ್ ಗ್ರಾವಿಟಿಯಿಂದನೂ ಕೂಡ ಸೊ ಸ್ವೆಲ್ಲಿಂಗ್ಸ್ ಬರುತ್ತೆ. ಎಷ್ಟೋ ಜನಕ್ಕೆ ವೆರಿಕೋಸ್ ವೇನ್ಸ್ ಅಂತ ಏನು ಹೇಳ್ತೀವಿ, ಸೊ ಅದೇ ರೀತಿಯಾಗಿ ಪೈಲ್ಸು ಕೂಡ ಕಾಣಿಸ್ಕೊಳ್ಳೋದು ನಾವು ನೋಡ್ತಾ ಹೋಗ್ತೀವಿ. ಸೊ ಅದೇ ಒಂದು ಮಾದರಿಯಲ್ಲಿ ನಿಮಗೆ ಸ್ವೆಲ್ಲಿಂಗ್ಸ್ ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಸೊ ಅದಕ್ಕೋಸ್ಕರ ನಿಮಗೆ ನಮ್ಮ ಹೋಮಿಯೋಪತಿಗೆ ಒಂದು ಸತಿ ಭೇಟಿ ಕೊಡಿ, ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ನಿಮಗೆ ಇರ್ತಕ್ಕಂಥ ಫಿಸ್ಟುಲಾ ಅಂತ ಏನು ಕಾಯಿಲೆ ಇದೆ, ಸೊ ಅದರ ಕಾಂಪ್ಲಿಕೇಶನ್ಸ್ ಮತ್ತು ಇರ್ತಕ್ಕಂಥ ಕಾಯಿಲೆ ಸಂಪೂರ್ಣ ವಾಸಿ ಆಗೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಶಿವಾನಂದ್ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ, ಸುನಂದ ಅಂತ. ನಮಸ್ಕಾರ ಸುನಂದ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ಹಾಗೆ ನಿಮ್ಮ ಸಮಸ್ಯೆ ಏನಿದೆ ಹೇಳ್ಕೊಳ್ಳಿಮ್ಮ. ಹಲೋ, ನಮಸ್ತೆ ಮೇಡಮ್. ಹಲೋ, ಹೇಳಿ ಡಾಕ್ಟರ್ ಸುನಂದ ಇದ್ದಾರೆ, ಅವರೇ. ಮಾತನಾಡಿಮ್ಮ. ಸರಿ ಸರಿ. ಹಲೋ, ಹೇಳಿ ಸುನಂದ ಅವರೇ. ಡಾಕ್ಟರ್. ಹಾಂ, ನಮಸ್ಕಾರ, ಹೇಳಿ. ಸರ್, ನಮ್ಮ ಅಣ್ಣವ್ರಿಗೆ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಇದೆ ಇವಾಗ. ಓಕೆ, ಸರ್, ಓಕೆ, ಹೇಳಿಮ್ಮ. ಟಿ ವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಮ್ಯೂಟ್ ಮಾಡಿದ್ದೀನಿ, ಕೇಳಿಸ್ತಾ ಇಲ್ಲ. ಓಕೆ, ಕೇಳಿಸ್ತಾ ಇದೆಯಲ್ಲೋ, ಮಾತಾಡಿ. ಹೇಳಿಮ್ಮ, ಕೇಳಿಸ್ತಾ ಇದೆಯಾ? ಟಿವಿ ವಾಲ್ಯೂಮ್ನ ಪೂರ್ತಿ ಮ್ಯೂಟ್ ಮಾಡಿ ಮಾತಾಡಿ. ಮ್ಯೂಟ್ ಮಾಡಿದ್ದೀನಿ, ತುಂಬಾ ಸ್ಲೋ ಆಗಿ ಕೇಳಿಸ್ತಾ ಇದೆ. ನಾನು ಸಮಸ್ಯೆ ಹೇಳ್ತೀನಿ. ಹೇಳಿಮ್ಮ. ನಮ್ಮ ಅಣ್ಣವ್ರಿಗೆ ಇವಾಗ ಎಷ್ಟು ಒಂದು 60 ವರ್ಷ ಇರ್ಬೋದು. ತುಂಬಾ ವರ್ಷದಿಂದ ಈ ಕಾಯಿಲೆ ಇದೆ. ಓಕೆ, ಆದ್ರೆ ತುಂಬಾ ನೋವು, ಮೋಷನ್ ಆಗಕ್ಕಾಗಲ್ಲ, ಅವಾಗ ಊಟ ಇರುತ್ತೆ, ತುಂಬಾ ಹೊಟ್ಟೆ ನೋವು ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಚಿಕಿತ್ಸೆ ಎಲ್ಲ ಸ್ವಲ್ಪ ತಗೊಂಡಿದ್ದಾರೆ, ಆದ್ರೆ ಅದು ಆದಷ್ಟಕ್ಕೆ ಕಮ್ಮಿ ಆಗುತ್ತೆ, ಮತ್ತೆ ಇದ್ದಂಗೆ ಇರುತ್ತೆ ಅಂತ. ಓಕೆ, ಸೊ ಇವಾಗ ಎಷ್ಟು ದಿವಸದಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅವರು? ಏನ್ ಸರ್? ಎಷ್ಟು ದಿವಸದಿಂದ ಟ್ರೀಟ್ಮೆಂಟ್ ತಗೋತಾ ಇದ್ದಾರಮ್ಮ ಅವರು? ಟ್ರೀಟ್ಮೆಂಟ್ ಅಂತಂದ್ರೆ ಅವಾಗ ಅವ್ರಿಗೆ ನೋವು ಆದಾಗ ಮಾತ್ರ ತಗೋತಾರೆ. ಓಕೆ, ಮತ್ತೆ ಸ್ವಲ್ಪ ಕಮ್ಮಿ ಆಯ್ತು ಅಂತಂದ್ರೆ ಬಿಟ್ಟು ಬಿಡ್ತಾರೆ, ಆತರ. ಸೊ ಓಕೆ, ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನೋವಿದ್ದಾಗ ನೋವಿನ ಮಾತ್ರೆ ತೊಗೊಂಡ್ರೆ ಖಂಡಿತವಾಗ್ಲೂ ಕಾಯಿಲೆ ಪೋಸ್ಟ್ಪೋನ್ ಆಗುತ್ತಮ್ಮ. ಅಂದರೆ ಕಾಯಿಲೆ ಮುಂದೂಡ್ತಾ ಹೋಗುತ್ತೆ 8 ರಿಂದ 10 ತಿಂಗಳು.
ಸೊ ಇಲ್ಲೇ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಈ ರೀತಿ ಮಾಡೋದನ್ನು ಕಡಿಮೆ ಮಾಡಿ, ಅಂದರೆ ಸಪ್ರೇಷನ್ ಅಂತ ಹೇಳ್ತಾರೆ. ಸೊ ಇರ್ತಕ್ಕಂಥ ಕಾಯಿಲೆನ ಒಳಗೆ ಹಾಕೋದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇದರಿಂದ ನಿಮಗೆ ಮುಕ್ತಿ ಆಗಲ್ಲ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿಲಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ಅದು ಬಂದು ನಿಮಗೆ ಪರ್ಮನೆಂಟಾಗಿ ಏನು ಪೇಯ್ನ್ ಇರುತ್ತೆ, ಪೇಯ್ನ್ಗೆ ಪ್ರಾಬ್ಲಮ್ ಏನಿರುತ್ತೆ ಫಸ್ಟ್ ಆಫ್ ಆಲ್, ಸೊ ಅದ್ರ ಜೊತೆಗೆ ನಿಮಗೆ ಟ್ರೀಟ್ಮೆಂಟ್ ಅನ್ನೋದರಲ್ಲಿ ಅಡ್ವೈಸ್ ಮಾಡೋದ್ರಲ್ಲಿ ಡಯಟ್ಸ್ ಇರುತ್ತೆ, ಅದ್ರ ತಕ್ಕಂತೆ ಲೈಫ್ ಸ್ಟೈಲ್ ಚೇಂಜಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಮಾಡಲಾಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಒಂದ್ಸತಿ ಭೇಟಿ ಕೊಡಿ, ಅದನ್ನಾದ್ಮೇಲೆ ನಿಮಗೆ ಕಂಟಿನ್ಯೂಸ್ಲಿ ಮೆಡಿಕೇಷನ್ಸ್ ಆ್ಯಂಡ್ ಮೋರ್ ಓವರ್ ಅದ್ರ ಜೊತೆಗೆ ಡಯಟ್ಸ್ ಬಗ್ಗೆ ಹೇಳೋಕ್ಕೆ ಹೆಲ್ಪ್ ಆಗುತ್ತೆ. ಒಂದ್ಸತಿ ಬಂದು ಭೇಟಿ ಕೊಡಿ ಅಮ್ಮ. ಓಕೆ, ಧನ್ಯವಾದಗಳು ಸುನಂದ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಇನ್ನು ನಮ್ಮ ಹೋಮಿಯೋಪತಿಯಲ್ಲಿ ಪೈಲ್ಸ್ಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟನ್ನು ಕೊಡಲಾಗುತ್ತೆ? ಸೊ ಈಗ ನಮ್ಮ ಹೋಮಿಯೋಪತಿಲಿ ಯಾವುದೇ ಒಂದು ಪೈಲ್ಸ್ ಪೇಷಂಟ್ ಬಂದರೆ ಫಸ್ಟ್ ಆಫ್ ಆಲ್ ಅವರಿಗೆ ಟ್ರೀಟ್ಮೆಂಟ್ ಬಂದು ಇನ್ ಕೇಸ್ ಆಫ್ ಗ್ರೇಡ್ಸ್ ಡಿಗ್ರಿಯಲ್ಲಿ ಹೋಗಬೇಕಾಗತ್ತೆ. ಇವಾಗ ಯಾವ ಒಂದು ಸ್ಟೇಜಲ್ಲಿದೆ, ಸೊ ಇವಾಗ ಪೈಲ್ಸ್ ಇನ್ ಕೇಸ್ ಆಫ್ ಫಸ್ಟ್ ಡಿಗ್ರಿಯಲ್ಲಿದೆಯೋ, ಸೆಕೆಂಡ್ ಡಿಗ್ರಿಯಲ್ಲಿದೆಯೋ, ಸೊ ಇಲ್ಲ ಎಕ್ಸ್ಟರ್ನಲ್ ಪೈಲ್ಸ್ ಆಗಿದೆಯೋ, ಸೊ ಅದನ್ನು ನೋಡಿಕೊಂಡು ಜೆನೆಟಿಕ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಅಂದರೆ ಪ್ರತಿಯೊಬ್ಬ ಪೇಷಂಟ್ಸ್ಗೂ ಕೂಡ ಟ್ರೀಟ್ಮೆಂಟ್ ವಿಭಿನ್ನವಾಗಿರುತ್ತೆ. ಸೊ ಇವಾಗ ಪ್ರತಿ ಪೇಷಂಟ್ಸ್ಗೂ ಕೂಡ, ಪ್ರತಿ ಪೈಲ್ಸ್ ಪೇಷಂಟ್ಸ್ಗೂ ಕೂಡ ಸೇಮ್ ಮೆಡಿಸಿನ್ಸ್ ಕೊಡ್ತಾ ಹೋಗಲ್ಲ. ಸೊ ಅವರ ಒಂದು ಬಾಡಿಗೆ ಅನುಗುಣವಾದಂತೆ ಅವರ ಒಂದು ಬಾಡಿ ಹಿಸ್ಟ್ರಿ ಇರುತ್ತೆ. ಸೊ ಆ್ಯಂಡ್ ಮೋರ್ ಓವರ್ ಅವ್ರು ಮಾಡ್ತಕ್ಕಂಥ ಕೆಲಸ ಪ್ರತಿಯೊಂದು ತೊಗೊಂಡು ಫಸ್ಟ್ ಸ್ವೆಲ್ಲಿಂಗ್ ಆಫ್ ದ ವೇನ್ಸ್ ಅಂತ ಹೇಳ್ತೀವಿ. ಇವಾಗ ಊತ ಬರ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಇಂಟ್ರಾ ಅಬ್ಡಮಿನಲ್ ಪ್ರೆಷರ್. ಅದು ಬಂದು ಎಷ್ಟೋ ಜನಕ್ಕೆ ಸ್ನೀಸಿಂಗಿಂದ ಬರ್ಬೋದು, ಎಷ್ಟೋ ಜನಕ್ಕೆ ಜಾಸ್ತಿ ಕಫ್ ಮಾಡೋದ್ರಿಂದ ಬರ್ಬೋದು, ಎಷ್ಟೋ ಜನಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರ್ಬೋದು, ಎಷ್ಟೋ ಜನಕ್ಕೆ ಲಾಂಗ್ ಸ್ಟ್ಯಾಂಡಿಂಗಲ್ಲಿ ಬರ್ಬೋದು. ಸೊ ಅದು ಏನಕ್ಕೆ ಬರ್ತಾ ಇದೆ ಅಂತ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಅದಕ್ಕೆ ಆದಂಥ ಒಂದು ಹಿಸ್ಟ್ರಿ ತೊಗೊಂಡು ಟ್ರೀಟ್ಮೆಂಟ್ ಕೊಟ್ಟರೆ ನಮ್ಮ ಹೋಮಿಯೋಪತಿಲಿ ನಿಮಗೆ ಖಂಡಿತವಾಗ್ಲೂ ಒಂದು ಟ್ರೀಟ್ಮೆಂಟ್ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಡಯಟ್ಸ್ ಖಂಡಿತ ಮಾಡಬೇಕಾಗತ್ತೆ. ಇನ್ ಕೇಸ್ ಆಫ್ ಪೈಲ್ಸಲ್ಲಿ ನಾನು ಮುಂಚೆ ಹೇಳ್ತಾ ಹೋದೆ, ಸೊ ಎಷ್ಟೋ ಜನಕ್ಕೆ ಓನ್ಲಿ ಟ್ರೀಟ್ಮೆಂಟಿಂದ ಇದು ಸಕ್ಸಸ್ ಆಗಲ್ಲ, ಓನ್ಲಿ ಡಯಟ್ಸಿಂದ ಸಕ್ಸಸ್ ಆಗಲ್ಲ. ಅದ್ರ ಜೊತೆಗೆ ಎರಡೂ ಬೈಲ್ಯಾಟ್ರಲ್ ಇರಬೇಕಾಗತ್ತೆ. ಬಿಕಾಸ್ ಸೊ ನಾನು ಏನು ಚಿಕ್ಕ ಚೇಂಜಸ್ ಹೇಳ್ತಾ ಹೋದೆ, ಎಷ್ಟೋ ಜನಕ್ಕೆ ಪೈಲ್ಸ್ ಡಿಗ್ರಿ ಜಾಸ್ತಿ ಇರುತ್ತೆ, ಆಪ್ರೇಷನ್ ಸ್ಟೇಜಲ್ಲೂ ಕೂಡ ಇರುತ್ತೆ. ಸೊ ಅಂತಹ ವ್ಯಕ್ತಿಗಳಿಗೆ ಏನಾಗುತ್ತೆ, ಸೊ ಎಮರ್ಜೆನ್ಸಿ ಕಂಡೀಷನ್ಸ್ ಆಗಿರ್ಬೋದು, ಸೊ ಇನ್ನಿತರ ಕೆಲಸಗಳಲ್ಲಿ ಅವ್ರಿಗೆ ಒಂದು ಬ್ಯುಸಿ ಇರ್ತಾರೆ, ಸೊ ಯಾವುದೇ ರೀತಿಯಾಗಿ ತೋರಿಸ್ಕೊಳ್ಳೋಕೆ ಟೈಮ್ ಇರಲ್ಲ. ಸೊ ಅಂಥವ್ರು ಎಷ್ಟು ಬೇಗ ಬರ್ತಾರೆ ಇರ್ತಕ್ಕಂಥ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗೋದ್ರಲ್ಲಿ ತಡೆಗಟ್ಬೋದು. ಸೊ ಆ್ಯಂಡ್ ಮೋರ್ ಓವರ್ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಟ್ರೀಟ್ಮೆಂಟ್ ಪೈಲ್ಸ್ ಅಂತ ಬಂದ ತಕ್ಷಣ ಪೇಯ್ನ್ ಕಿಲ್ಲರ್ಸ್ ತೊಗೊಳೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ಆಯಿಂಟ್ಮೆಂಟು ಕ್ರೀಮ್ಸ್ ಹಚ್ಕೊಳ್ಳೋದಾಗಿರ್ಬೋದು. ಸೊ ಇದರಿಂದ ಯಾವುದೇ ರೀತಿಯಾಗಿ ಕೂಡ ನೀವು ಮುಂದೂಡ್ತಾ ಹೋಗಬೇಡಿ. ಸೊ ಡೆಫಿನೆಟ್ಲಿ ನಿಮಗೆ ಟ್ರೀಟ್ಮೆಂಟ್ ಇರುತ್ತೆ. ನಮ್ಮ ಹೋಮಿಯೋಪತಿಲಿ ಸಂಪೂರ್ಣ ನಿಮ್ಮ ಪೈಲ್ಸ್ ಕಾಯಿಲೆಗೆ ವಾಸಿ ಆಗೋದ್ರಲ್ಲಿ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಒಂದ್ಸತಿ ಯಾವುದೇ ಒಂದು ಪೇಷಂಟ್ಸ್ ಪೈಲ್ಸ್ ಇದ್ದರೂ ನಮ್ಮ ಹೋಮಿಯೋಪತಿಗೆ ಬಂದು ಅದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇರ್ತಕ್ಕಂಥ ಕಾಯಿಲೆ ಸಂಪೂರ್ಣ ವಾಸಿ ಮಾಡೋದ್ರಲ್ಲಿ ಸೊ ಯಶಸ್ವಿ ಆಗ್ತೀವಿ ಅಂತಲೇ ಹೇಳ್ತಾ ಹೋಗ್ಬೋದು. ಎಸ್ ವೀಕ್ಷಕರೇ, ನೀವು ಕೂಡ ನಮ್ಮ ಹೋಮಿಯೋಪತಿಗೆ ನೇರವಾಗಿ ಸಂಪರ್ಕ ಮಾಡಿ, ಹಾಗೆ ಡಾಕ್ಟರ್ ಹತ್ರ ನಿಮ್ಮ ಪರಿಹಾರಕ್ಕೆ ಕಂಡುಕೊಳ್ಳೋಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ ಹಾಗೆ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ, ನೀವು ಕೂಡ ಪರಿಹಾರವನ್ನು ಕಂಡುಕೊಳ್ಳಿ.